ವೀಕ್ಷಕರೇ, ಅದು 1995 ಸೆಪ್ಟೆಂಬರ್. ಸ್ಥಳ ಕೇರಳದ ಮಧುಮಲ್ ಎಂಬ ನಗರ. ಆಗ ಸಮಯ ಸುಮಾರು ಸಾಯಂಕಾಲದ 4:15. ಅವತ್ತು ಅಲ್ಲಿ ಶ್ರೀ ನಾರಾಯಣ್ ಗುರು ಜಯಂತಿ ಉತ್ಸವ ಏರ್ಪಟ್ಟಿತ್ತು. ಇಡೀ ಆ ಊರೇ ಉತ್ಸವದ ಸಂಭ್ರಮದಲ್ಲಿತ್ತು. ಈ ರೀತಿ ಇರುವಾಗ ಇಂಥ ಒಂದು ಹಬ್ಬದ ವಾತಾವರಣದ ದಿನ ಅಲ್ಲಿಯ ವಿಶ್ವನಾಥನ್ ಫ್ಯಾಮಿಲಿ ಮಾತ್ರ ಏನೋ ಒಂದು ವಿಧದ ಆತಂಕ ಹಾಗೂ ದುಗುಣದಲ್ಲಿತ್ತು. ಏಕೆಂದ್ರೆ ಅವರ 13 ವರ್ಷ ವಯಸ್ಸಿನ ಮಗ ನಿಗೂಢವಾಗಿ ನಾಪತ್ತೆಯಾಗಿದ್ದ. ಅವನು ಏಕಾಏಕಿ ಕಾಣದೇ ಇದ್ದದ್ದು ಅವರಲ್ಲಿ ಭಯ ಹಾಗೂ ಗಾಬರಿಯನ್ನ ಉಂಟುಮಾಡಿತ್ತು. ಸುತ್ತ ಎಷ್ಟು ಹುಡುಕಿದ್ರು ಕೂಡ ಅವನು ಎಲ್ಲೂ ಸಿಗದೇ ಇದ್ದಾಗ ಅವ್ರಿಗೆ ನಿರಾಶೆ ಉಂಟಾಗುತ್ತೆ. ಈ ವಿಶ್ವನಾಥನ್ ಅದೇ ಊರಲ್ಲಿ ಉದಯ್ ಸ್ಟೋರ್ಸ್ ಎಂಬ ಒಂದು ಸ್ವಂತ ಶಾಪ್ ಅನ್ನ ಇಟ್ಕೊಂಡಿದ್ರು. ಈ ವಿಶ್ವನಾಥನ್ಗೂ ಹಾಗೂ ಪತ್ನಿ ವಿಜಯಲಕ್ಷ್ಮಿಗೂ ಜನಿಸಿದಂತ 4 ಮಕ್ಕಳಲ್ಲಿ ಕೊನೆಯವನಾದಂತ 13 ವರ್ಷದ ಅವರ ಮಗ ಈಗ ಕಾಣೆಯಾಗಿದ್ದ. ಅವನ ಮಗನ ಹೆಸರು ಮಹಾದೇವನ್. ಈ ವಿಶ್ವನಾಥ್ ಕುಟುಂಬ ಆ ಊರಲ್ಲಿ ಸ್ವಂತ ಮನೆ, ಅಂಗಡಿ ಎಲ್ಲವನ್ನು ಕೂಡ ಹೊಂದಿದ್ದು ಸಂತೋಷವಾಗಿ ಜೀವಿಸ್ತಾ ಇದ್ರು. ಅವರ ಜೀವನದ ಖುಷಿಗೆ ಯಾವುದೇ ಕೊರತೆ ಇರಲಿಲ್ಲ. ಆದ್ರೆ ಈಗ ಅವ್ರ ಮಗ ಈ ರೀತಿ ಕಾಣೆಯಾಗಿದ್ದು ವಿಶ್ವನಾಥನ್ ಅವರಿಗೆ ಬೇಸರಕ್ಕಿಂತನೂ ಕೂಡ ಹೆಚ್ಚಾಗಿ ಕೋಪ ಬರುವಂತೆ ಮಾಡಿತ್ತು. ಅವರು ಈ ರೀತಿ ಕೋಪವನ್ನ ಮಾಡ್ಕೊಳ್ಳೋದಕ್ಕೆ ಕಾರಣ ಕೂಡ ಇತ್ತು. ಅದೇನಪ್ಪ ಅಂದ್ರೆ ಅವ್ರ ಮಗ ಮಹಾದೇವನ್ ಈ ರೀತಿ ಮನೆ ಬಿಟ್ಟು ಹೋಗ್ತಾ ಇದ್ದದ್ದು ಇದೇ ಮೊದಲಲ್ಲ. ಈ ಮುಂಚೆ ಕೂಡ ಅವನು ಸಾಕಷ್ಟು ಸಲ ಮನೆ ಬಿಟ್ಟು ಹೋಗಿದ್ದ. ಇವ್ರಿಗೆ 3 ಹೆಣ್ಮಕ್ಳು ಹಾಗೂ ಈತ ಒಬ್ನೇ ಮಗ. ಈ ಕಾರಣಕ್ಕಾಗಿನೇ ಅವನ ಮೇಲೆ ಅವ್ರಿಗೆ ತುಸು ಹೆಚ್ಚೆ ಪ್ರೀತಿ ಮತ್ತು ವಾತ್ಸಲ್ಯ ಇತ್ತು. ಅತಿಯಾದ ಮುದ್ದು ಜಾಸ್ತಿಯಾಗಿದ್ರಿಂದ ಅವ್ರ ಮಗನ್ಗೆ ಓದ್ನಲ್ಲಿ ಅಷ್ಟು ಆಸಕ್ತಿ ಇರಲಿಲ್ಲ. ಅವನು ಪ್ರತಿ ಸಲ ಮಾರ್ಕ್ಸ್ ಅನ್ನ ಕಡಿಮೆ ತಗೊಂಡಾಗ್ಲೂ ಕೂಡ ಅವರು ಕಾರಣವನ್ನ ಕೇಳಿದಾಗೆಲ್ಲ ಅವನು ಈ ರೀತಿ ಕೋಪ ಮಾಡ್ಕೊಂಡು ಮನೆ ಬಿಟ್ಟು ಹೋಗ್ತಿದ್ದ. ಕೈಯಲ್ಲಿ ಇದ್ದಂತ ಕಾಸು ಖರ್ಚಾಗೋವರೆಗೂ ಸೈಕಲ್ ನಲ್ಲಿ ಊರೆಲ್ಲ ತಿರುಗಿ ಆನಂತರ ಮನೆಗೆ ವಾಪಸ್ ಬರ್ತಿದ್ದ. ಆದ್ರೆ ಈ ಸಲ ಹೋದವನು ವಾಪಸ್ ಬರ್ಲೇ ಇಲ್ಲ. ಎಷ್ಟು ಹುಡುಕಿದ್ರು ಕೂಡ ಸಿಗ್ಲಿಲ್ಲ. ಇಡೀ ಊರೇ ಅವನಿಗಾಗಿ ಎಲ್ಲಾ ಕಡೆ ಹುಡುಕಾಡಿದ್ರು. ಈ ಸಲ ಮಾತ್ರ ಅವನ ಸುಳಿವು ಸಿಗ್ಲಿಲ್ಲ. ಯಾವಾಗ ಅವನು ಎಲ್ಲೋ ಸಿಗ್ಲಿಲ್ವೋ ಆಗ ನಿಧಾನವಾಗಿ ಭಯ ಆಗೋದಿಕ್ಕೆ ಶುರುವಾಯಿತು. ಹೀಗಾಗಿ ಅವನು ಕಳೆದು ಹೋದ 2 ಗಂಟೆಗಳ ನಂತರ ಅಂದ್ರೆ ಸಂಜೆ ಸುಮಾರು 6:30 ಹೊತ್ತಿಗೆ ಅವರು ಹತ್ತಿರದ ಸ್ಟೇಷನ್ಗೆ ಹೋಗಿ ಈ ಬಗ್ಗೆ ಒಂದು ಮಿಸ್ಸಿಂಗ್ ದೂರನ್ನ ಕೊಡ್ತಾರೆ. ಆ ಒಂದು ದೂರನ್ನ ಸ್ವೀಕಾರ ಮಾಡದಂತ ಪೊಲೀಸ್ ಆರಂಭದಲ್ಲಿ ಇದೊಂದು ಸಾಧಾರಣ ಕೇಸ್ ಅಂತ ಭಾವಿಸ್ತಾರೆ. ಏನು ಕೂಡ ಆಗೋದಿಲ್ಲ, ಹುಡುಕ್ತಿವಿ, ಬೇಗ ಸಿಗ್ತಾನೆ ಬಿಡಿ ಅಂತ ಅವ್ರಿಗೆ ಇದೀಗ ಧೈರ್ಯವನ್ನ ಹೇಳಿ ಅವರು ಕಳುಹಿಸ್ತಾರೆ. ಇದಾದ್ಮೇಲೆ ಈ ವಿಶ್ವನಾಥ್ಗೆ ಕೆಲವೊಂದು ಅನಾಮಿಕ ಕರೆಗಳು ಬರೋದಿಕ್ಕೆ ಶುರುವಾಗ್ತವೆ. ಅವುಗಳಲ್ಲಿ ನಿಮ್ಮ ಮಗ ನಮ್ಮ ಹತ್ರ ಇದ್ದಾನೆ, ನಾವು ಕೇಳದಷ್ಟು ಹಣ ತಂದ್ಕೊಟ್ರೆ ಅವನನ್ನ ಬಿಡ್ತೀವಿ ಅಂತ ತಿಳಿಸಲಾಗುತ್ತೆ. ಇದೆಲ್ಲ ಆದ್ಮೇಲೆ ಅವರಿಗೆ ಮತ್ತೆ ಪತ್ರಗಳು ಕೂಡ ಬರೋದಿಕ್ಕೆ ಶುರುವಾಗಿದ್ವು. ನಂತರ ಇವರು ಆ ಅನಾಮಿಕ ಪತ್ರಗಳು ಹಾಗೂ ಆ ಫೋನ್ ಕರೆಗಳ ಬಗ್ಗೆ ಪೊಲೀಸರಿಗೆ ತಿಳಿಸಿದ್ರು. ಈ ಒಂದು ಮ್ಯಾಟರ್ ತುಂಬಾ ಗಂಭೀರ ತಿರುವನ್ನ ಪಡೆದಿದೆ ಅಂತ ಭಾವಿಸಿದಂತ ವಿಶ್ವನಾಥ್ ಆ ಕಾಲದ ಕೇರಳದ ಸಿಎಂ ಆಗಿದ್ದಂತ ಆಂಟೋನಿ ಅವ್ರ ಬಳಿ ಹೋಗಿ ನೇರ ಅವ್ರಿಗೊಂದು ಪೆಟಿಷನ್ ಮನವಿಯನ್ನ ಕೊಟ್ಟು ತಮ್ಮ ಮಗನನ್ನ ಪತ್ತೆ ಹಚ್ಚಿ ಅಂತ ನಿವೇದಿಸಿಕೊಳ್ತಾರೆ. ಯಾವಾಗ ಇದು ಸಿಎಂ ಬಳಿಗೆ ಬಂತು ಆಗ ಅವರು ಇದನ್ನ ಅಲ್ಲಿಯ ಸಿಬಿಸಿಐಡಿಗೆ ವಹಿಸ್ತಾರೆ. ಈ ಒಂದು ಕೇಸ್ ಉನ್ನತ ಮಟ್ಟದ ತನಿಖೆವರೆಗೂ ಹೋದ್ರೂ ಕೂಡ ಮುಂದಿನ 20 ವರ್ಷಗಳವರೆಗೂ ಯಾವುದೇ ಬೆಳವಣಿಗೆಯನ್ನ ಕಾಣಲಿಲ್ಲ. 20 ವರ್ಷ ಆದ್ರೂ ಕೂಡ ಈ ಒಂದು ಕೇಸ್ ಬಗ್ಗೆ ಯಾವುದೇ ಕ್ಲೂ ಸಿಗದೆ ಇದ್ದಾಗ ಇದೊಂದು ಬಗೆಹರಿಸಲಾಗದ ಕೇಸ್ ಅಂತ ನಿರ್ಧಾರ ಮಾಡಿ ಆ ಒಂದು ಕೇಸ್ ಅನ್ನ ಕ್ಲೋಸ್ ಮಾಡೋದಕ್ಕೆ ನಿರ್ಧರಿಸ್ತಾರೆ. ಆದ್ರೆ ಅಚ್ಚರಿ ಎನ್ನುವಂತೆ ಈ ಒಂದು ಕೇಸ್ ನಡೆದಂತ 20 ವರ್ಷಗಳ ನಂತರ ಈ ಪ್ರಕರಣ ಬಹು ನಿಗೂಢ ಹಾಗೂ ವಿಚಿತ್ರ ರೀತಿಯಲ್ಲಿ ತನಿಖೆ ಮೂಲಕ ಸಾಲ್ವ್ ಆಗುತ್ತೆ. ವೀಕ್ಷಕರೇ, ನಾವು ಈವರೆಗೂ ಕೇರಳಕ್ಕೆ ಸಂಬಂಧಪಟ್ಟಂತ ಎಷ್ಟೋ ಹಾರರ್ ಮತ್ತು ಥ್ರಿಲ್ಲರ್ ಕೇಸ್ಗಳ ಬಗ್ಗೆ ಚರ್ಚೆ ಮಾಡಿದ್ದೇವೆ. ಅದು ಸುಕುಮಾರನ್ ಗ್ರೂಪ್ ಕೇಸ್ ಇರಬಹುದು, ಅಭಯ್ ಕೇಸ್ ಇರಬಹುದು, ಅಥವಾ ಜಾಲಿ ಜೋಸೆಫ್ ಕೇಸ್ ಇರಬಹುದು, ಸೈನಡ್ ಕರಿ ಕೇಸ್ ಇರಬಹುದು. ಈ ರೀತಿ ಪ್ರತಿ ಕೇಸ್ನಲ್ಲೂ ಕೂಡ ತಪ್ಪಿತಸ್ಥರನ್ನ ಅತ್ಯಂತ ಕ್ಲಿಷ್ಟಕರವಾಗಿ ಪೊಲೀಸರು ಸವಾಲಾಗುವಂತ ರೀತಿಯಲ್ಲಿ ಪತ್ತೆ ಹಚ್ಚಿ ಇವುಗಳನ್ನ ಭೇದಿಸಿದ್ದಾರೆ. ಅದೇ ತರ ಈ ಒಂದು ಕೇಸ್ ಕೂಡ ಇದೇ ರೀತಿ ಬಗೆಹರಿದಂತ ಒಂದು ವಿಚಿತ್ರ ಪ್ರಕರಣ. ಯಾವುದೇ ಕ್ರೈಮ್ ಥ್ರಿಲ್ಲರ್ಗೂ ಕೂಡ ಕಡಿಮೆ ಇರದಂತ ಈ ಒಂದು ಕೇಸ್ ಯಾವ ರೀತಿ ಬಗೆಹರಿತು ಅಂತ ನಾವು ಈ ಮುಂದೆ ತಿಳಿಯೋಣ. ವೀಕ್ಷಕರೇ, ಅವತ್ತು ಎಲ್ಲರೂ ಸೇರಿ ಎಲ್ಲಾ ಕಡೆ ಹುಡುಕೋದ್ ಮೇಲೂ ಅವನು ಎಲ್ಲೂ ಸಿಗದೆ ಇದ್ದಾಗ ಅವರು ಸ್ಟೇಷನ್ಗೆ ಹೋಗಿ ದೂರನ್ನ ಕೊಟ್ಟಿದ್ರು. ದೂರನ್ನ ಕೊಟ್ಟ ನಂತರ ಆ ಊರಿನ ಕೆಲವು ಹುಡುಗರು ಅವನು ಜ್ಯೂಸ್ ಅಂಗಡಿ ಹತ್ರ ಇದ್ದ ಹಾಗೂ ಸೈಕಲ್ ಶಾಪ್ ಹತ್ರ ಇದ್ದುದನ್ನ ನಾವು ನೋಡಿದ್ವಿ ಅಂತ ತಿಳಿಸಿದ್ದ. ಆಮೇಲೆ ಅವರು ಹೇಳದಂತ ಅಂಗಡಿ ಹತ್ರ ಹೋಗಿ ಈ ಬಗ್ಗೆ ಕೇಳಿದಾಗ ಹೌದು, ಆ ಹುಡುಗ ಅವತ್ತು ಜ್ಯೂಸ್ ಅಂಗಡಿಗೆ ಬಂದು ಒಂದು ಲೆಮನ್ ಜ್ಯೂಸ್ ಅನ್ನ ಕುಡಿದು ಹೋಗಿದ್ದಾಗಿ ನಾವು ನೋಡಿದ್ವಿ ಅಂತ ಹೇಳಿದ್ರು. ಇದಾದ್ಮೇಲೆ ಸೈಕಲ್ ಶಾಪ್ ಹತ್ರ ಬಂದು ಅಲ್ಲಿ ಸೈಕಲ್ ಟೈರ್ಗೆ ಗಾಳಿಯನ್ನು ತುಂಬಿಸ್ಕೊಂಡು ಹೋದಂತ ಕೆಲವರು ಹೇಳಿದ್ರು. ಆದ್ರೆ ಇದಾದ್ಮೇಲೆ ಅವನು ಎಲ್ಲಿ ಹೋದ ಅಂತ ಮಾತ್ರ ಯಾರಿಗೂ ಗೊತ್ತಿರಲಿಲ್ಲ. ಅವತ್ತು ಆ ಊರಲ್ಲಿ ಜಾತ್ರೆ ಇರೋದ್ರಿಂದ ಆ ಊರಲ್ಲಿ ತುಂಬಾ ಜನ ಇದ್ರು. ಹೀಗಾಗಿ ಅವನು ಎಲ್ಲಿ ಹೋದ, ಏನ್ ಮಾಡದಂತ ಯಾರಿಗೂ ಖಚಿತವಾಗಿ ಗೊತ್ತಿರ್ಲಿಲ್ಲ. ಆದ್ರೆ ನಿಮ್ಮ ಹುಡುಗ ನಮ್ಮ ಹತ್ರನೇ ಇದ್ದಾನೆ, ನಾವು ಕೇಳಿದಷ್ಟು ಹಣವನ್ನ ತಗೊಂಡ್ ಬಂದು ಅವನನ್ನ ಬಿಡಿಸ್ಕೊಂಡು ಹೋಗಿಂತ ಒಂದಷ್ಟು ಕರೆಗಳು ಬಂದಿದ್ವು. ಅದಲ್ಲದೆ ನಿಮ್ಮ ಹುಡುಗ ನಮ್ಮ ಹತ್ರನೇ ಇದ್ದಾನೆ ಅನ್ನೋದಕ್ಕೆ ಸಾಕ್ಷಿಯಾಗಿ ಅವನ ಸೈಕಲ್ ಕೀ ಚೈನ್ ಇದೆ, ಅವನ ಪರ್ಸ್ ಕೂಡ ಇದೆ. ನಾವು ಅದನ್ನ ಇಲ್ಲೇ ಒಂದ್ ಕಡೆ ಇಟ್ಟಿದೀವಿ, ಬೇಕಾದ್ರೆ ನೀವು ಚೆಕ್ ಮಾಡಿ ಅಂತ ಒಂದು ಸ್ಥಳದ ಅಡ್ರೆಸ್ ಅನ್ನ ಹೇಳಿದ್ರು. ಅವರು ಹೇಳಿದಂತ ಆ ಒಂದು ಜಾಗಕ್ಕೆ ಹೋಗಿ ನೋಡಿದಾಗ ಅಲ್ಲಿ ಹುಡುಗನ ಸೈಕಲ್ ಕೀ ಚೈನ್ ಹಾಗೂ ಅವನ ಪರ್ಸ್ ಇದ್ದದ್ದು ನಿಜ ಆಗಿತ್ತು. ಆದ್ರೆ ಅವ್ರಿಗೆ ಕರೆ ಮಾಡ್ತಾ ಇದ್ದದ್ದು ಯಾರು, ಅವರು ಎಲ್ಲಿದ್ದಾರೆ ಅಂತ ಮಾತ್ರ ಪೊಲೀಸರಿಗೆ ಗೊತ್ತಾಗ್ಲಿಲ್ಲ. ಯಾವಾಗ ಅಪಹರಿಸಿದವರು ಸಿಗ್ಲಿಲ್ವೋ ನಂತರ ಈ ಒಂದು ಕೇಸನ್ನ ಸಿಎಂ ವರ್ಗುನು ತಗೊಂಡು ಹೋದ್ರು. ಈ ಒಂದು ಕೇಸಿನ ತನಿಖೆಯನ್ನ ಅಲ್ಲಿಯ ಸಿಬಿಸಿಐಡಿಗೆ ಹಸ್ತಾಂತರ ಮಾಡಲಾಯಿತು. ಅದರ ಅಧಿಕಾರಿಗಳು ಈ ವಿಶ್ವನಾಥನ್ಗೆ ನಿಮ್ಗೆ ಯಾರಾದ್ರೂ ವೈರಿಗಳು ಇದ್ದಾರಾ ಅಥವಾ ನಿಮ್ಗೆ ಯಾರ ಮೇಲಾದ್ರೂ ಅನುಮಾನ ಇದೆಯಾ ಅಂತ
ಕೇಳಿದ್ರು. ಈ ಒಂದು ಪ್ರಶ್ನೆಗೆ ಉತ್ತರವಾಗಿ ಹೌದು, ಈ ವಿಶ್ವನಾಥ್ಗೆ ಸಿಕ್ಕಾಪಟ್ಟೆ ಶತ್ರುಗಳು ಇದ್ರು. ಅವರೆಲ್ಲ ರಾಜಕೀಯ ಹಾಗೂ ಭೂಗತ ಲೋಕದ ಹಿನ್ನೆಲೆ ಇದ್ದವರೇ. ಅವರಲ್ಲಿ ಮಾಜಿ ರಾಜಕಾರಣಿ, ಶಾಸಕರು, ರೌಡಿಗಳು ಕೂಡ ಇದ್ರು. ಈ ವಿಶ್ವನಾಥನ್ ಶತ್ರುಗಳ ಪೈಕಿ ಮುಂಬೈ, ಚೆನ್ನೈ ಈ ರೀತಿ ಮೊದಲಾದ ಕಡೆ ಮಕ್ಕಳನ್ನ ಅಪಹರಿಸಿ ಕಳ್ಳ ಸಾಗಾಣಿಕೆ ಮಾಡುವವರು ಕೂಡ ಇದ್ರು. ಒಂದ್ ವೇಳೆ ಇವರೇನಾದ್ರೂ ಇವ್ರ ಮಗನನ್ನ ಕಿಡ್ನಾಪ್ ಮಾಡಬಹುದಂತ ಪೊಲೀಸರು ಅವರೆಲ್ಲರನ್ನು ಕೂಡ ಹಿಡಿದು ವಿಚಾರಣೆ ಮಾಡಿದಾಗ ಅವರೆಲ್ಲ ನಮಗೂ ಇದಕ್ಕೂ ಯಾವುದೇ ಸಂಬಂಧ ಇಲ್ಲ ಅಂತ ಹೇಳಿದ್ರು. ಅದಲ್ಲದೆ ಮಹಾದೇವನ್ ಕಾಣೆಯಾದ ದಿನ ಇವ್ರು ಯಾರು ಕೂಡ ಆ ಒಂದು ಸ್ಥಳದ ಹತ್ರ ಎಲ್ಲೂ ಕೂಡ ಇರ್ಲಿಲ್ಲ, ಅಥವಾ ಅವರು ಅಲ್ಲಿದ್ದ ಬಗ್ಗೆ ಯಾವುದೇ ಎವಿಡೆನ್ಸ್ ಇರ್ಲಿಲ್ಲ. ಹೀಗಾಗಿ ಈಗ ಬೇರೆ ವಿಧಿ ಇಲ್ಲದೆ ಇವರೆಲ್ಲರನ್ನು ಕೂಡ ಪೊಲೀಸರು ನಿರ್ದೋಷಿಗಳು ಅಂತ ಬಿಡಬೇಕಾಯ್ತು. ಈಗ ಪೊಲೀಸರ ಮುಂದಿದ್ದಂತ ಪ್ರಶ್ನೆ ಒಂದೇ, ಅದೇನು ಅಂದ್ರೆ ವಿಶ್ವನಾಥ್ ರವರ ಮಗ ಮಹಾದೇವ್ ಕಳೆದು ಹೋಗಿದ್ದಾನಾ ಅಥವಾ ನಿಜವಾಗಿಯೂ ಕಿಡ್ನಾಪ್ ಆಗಿದ್ದಾನಾ ಅನ್ನೋದು. ಈ ಒಂದು ಪ್ರಶ್ನೆಗೆ ಉತ್ತರವನ್ನು ಹುಡುಕೋದಕ್ಕೆ ಪೊಲೀಸರು ತುಂಬಾ ಶ್ರಮವನ್ನ ಪಡಬೇಕಾಯ್ತು. ಕಡೆಗೆ ಬೇಸತ್ತು ಈ ಒಂದು ಕೇಸ್ಗೆ ಯಾವುದೇ ಎವಿಡೆನ್ಸ್ ಸಿಕ್ಕಿಲ್ಲ, ಬಹುಶಃ ಸಿಗೋದು ಇಲ್ಲ ಅಂತ ತೀರ್ಮಾನಿಸ್ತಾರೆ. ಇದೇ ತರ ಮುಂದಿನ 10 ವರ್ಷಗಳ ಸಮಯ ಜಾರು ಹೋಗುತ್ತೆ. ಅಂದ್ರೆ 1995ರಲ್ಲಿ ನಡೆದಂತ ಈ ಒಂದು ಕೇಸ್ ಮುಂದಿನ 2005ರ ಇಸ್ವಿವರೆಗೂ ತನಿಖೆಯಲ್ಲಿದ್ದು ಯಾವುದೇ ಸುಳಿವನ್ನ ಕೊಡೋದಕ್ಕೆ ವಿಫಲವಾಗುತ್ತೆ. ನಂತರ ಪೊಲೀಸರು ಇದನ್ನ ಕೈ ಬಿಡೋದಕ್ಕೆ ತೀರ್ಮಾನಿಸ್ತಾರೆ. ಆಗ ಈ ವಿಶ್ವನಾಥ್ ಸೀದಾ ಹೈಕೋರ್ಟ್ಗೆ ಹೋಗಿ ಅಪೀಲನ್ನ ಸಲ್ಲಿಸ್ತಾರೆ. ನಂತರ ಹೈಕೋರ್ಟ್ಗೆ ಪೊಲೀಸರನ್ನ ಕರೆಸ್ಕೊಂಡಾಗ ಈ ಪೊಲೀಸರು ಈ ಒಂದು ಕೇಸ್ ಬಗ್ಗೆ ಹೇಳಿದ್ದು ಈ ರೀತಿ ಇತ್ತು: ನಾವು ಎಷ್ಟೇ ಹುಡುಕಿದ್ರು ಕೂಡ ತಪ್ಪಿತಸ್ಥರು ಯಾರು ಅಂತ ಇಲ್ಲಿ ಸಿಗ್ಲಿಲ್ಲ. ಮೇಲಾಗಿ ನಾವು ಮೊದಲು ತನಿಖೆನ ಶುರು ಮಾಡಿದಾಗ ಆ ಹುಡುಗನಿಗೆ 13 ವರ್ಷ ವಯಸ್ಸು. ಆ ಒಂದು ವಯಸ್ಸಿಗೆ ಅವನ ನಡೆ, ವರ್ತನೆ ಇದ್ಯಾವುದು ಕೂಡ ಸರಿ ಇರಲಿಲ್ಲ. ಅವನ ಸ್ನೇಹಿತರ ಬಳಗ ಕೂಡ ಸರಿ ಇರಲಿಲ್ಲ. ಅವನಿಗೆ ಸಿಗರೇಟ್, ಮದ್ಯ ಸೇವನೆ ಇದೆಲ್ಲದರ ಅಭ್ಯಾಸ ಕೂಡ ಇತ್ತು. ಸಾಲದಕ್ಕೆ ಅವನು ಕಡಿಮೆ ಮಾರ್ಕ್ಸ್ ಅನ್ನ ತಗೊಂಡಾಗೆಲ್ಲ ಮನೆಯವರು ಈ ಬಗ್ಗೆ ಕೇಳಿದಕ್ಕೆ ಕೋಪ ಮಾಡಿಕೊಂಡು ಹಣವನ್ನ ಇಸ್ಕೊಂಡು ಮನೆ ಬಿಟ್ಟು ಓಡ್ ಹೋಗ್ತಿದ್ದ. ಇಷ್ಟ ಬಂದಾಗ ವಾಪಸ್ ಬರ್ತಿದ್ದ. ಇದ್ರ ಜೊತೆ ಅವನಿಗೆ ಮೆಂಟಲ್ ಡಿಸಾರ್ಡರ್ ಕೂಡ ಇತ್ತು. ಈ ಬಗ್ಗೆ ಅವನು 2 ವರ್ಷಗಳ ಕಾಲ ಚಿಕಿತ್ಸೆಯನ್ನು ಕೂಡ ಪಡೆದಿದ್ದ. ಅಲ್ಲಿ ಡಾಕ್ಟರ್ಸ್ ಕೊಟ್ಟಂತ ವರದಿ ಪ್ರಕಾರ ಇಂಥ ಮಾನಸಿಕ ಸಮಸ್ಯೆ ಇರೋರು ಒಂದ್ ಕಡೆ ಇರೋದಿಲ್ಲ. ಇವ್ರಿಗೆ ಸದಾ ಮನೆ ಬಿಟ್ಟು ಎಲ್ಲಾದ್ರೂ ಹೋಗ್ಬೇಕು ಅಂತ ಅನ್ಸುತ್ತೆ. ಹೀಗಾಗಿ ಅವನೇ ಮನೆ ಬಿಟ್ಟು ಹೋಗಿದ್ದಾನೆ ಹೊರತು ಅವನನ್ನ ಯಾರು ಕೂಡ ಕಿಡ್ನಾಪ್ ಮಾಡಿಲ್ಲ ಎಂಬುದು ಪೊಲೀಸರ ವಾದ ಆಗಿತ್ತು. ಇದೆಲ್ಲವನ್ನ ಕೇಳಿಸ್ಕೊಂಡಂತ ವಿಶ್ವನಾಥ್, ಪೊಲೀಸರು ಹೇಳ್ತಿರೋದೆಲ್ಲ ಸುಳ್ಳು, ನನ್ನ ಮಗನ್ಗೆ ಯಾವುದೇ ಮಾನಸಿಕ ಕಾಯಿಲೆ ಇರ್ಲಿಲ್ಲ, ಅವನು ಎಲ್ಲರ ತರಹ ನಾರ್ಮಲ್ ಆಗಿದ್ದ, ಅವನು ಯಾವುದೇ ಚಿಕಿತ್ಸೆಯನ್ನು ಕೂಡ ಪಡೆದಿರ್ಲಿಲ್ಲ ಅಂತ ಅವರು ಜಡ್ಜ್ ಮುಂದೆ ಹೇಳ್ತಾರೆ. ಅವ್ರ ಮಗ ಕಾಣದೆ ಹೋಗಿ ಅದಾಗ್ಲೇ 10 ವರ್ಷಗಳ ಕಾಲ ಸಮಯ ಮೀರು ಹೋಗಿತ್ತು. ಖಂಡಿತವಾಗಿ ಇವತ್ತಲ್ಲ ನಾಳೆ ಪೊಲೀಸರು ತಮ್ಮ ಮಗನನ್ನ ಪತ್ತೆ ಹಚ್ಚಿಕೊಡ್ತಾರೆ ಎಂಬ ಆಶಾಭಾವನೆ ಅವರಲ್ಲಿತ್ತು. ನಂತರ 2006ರಲ್ಲಿ ಈ ವಿಶ್ವನಾಥನ್ ಮರಣ ಹೊಂತಾರೆ. ಅವರು ಮರಣ ಹೊಂದಿದ್ರು ಕೂಡ ಈ ಒಂದು ಕೇಸ್ ಇನ್ನು ಬಗೆಹರಿದಿರಲಿಲ್ಲ. ಒಂದ್ ಕಡೆ ಮಗ ಇಲ್ಲ, ಇನ್ನೊಂದ್ ಕಡೆ ಗಂಡ ಕೂಡ ಸಾವನ್ನಪ್ಪಿದ್ದಾರೆ. ಇಂಥ ಸ್ಥಿತಿಯಲ್ಲಿ ಈ ವಿಶ್ವನಾಥ್ ಪತ್ನಿ ವಿಜಯಲಕ್ಷ್ಮಿಯವರ ಸ್ಥಿತಿಗತಿ ಯಾವ ರೀತಿ ಇರಬೇಕು ಅಂತ ನೀವೇ ಊಹೆ ಮಾಡಿ ನೋಡಿ. ಅವರ ದೈಹಿಕ ಸ್ಥಿತಿ ಕೂಡ ಸರಿ ಇರಲಿಲ್ಲ. ಅವರು ಕೂಡ ಇದೇ ಒಂದು ಕೊರಗಲ್ಲಿ ಹಾಸಿಗೆಯನ್ನ ಹಿಡಿದು ಕಾಯಿಲೆಗೆ ಜಾರಿದ್ರು. ಇದಾದ್ಮೇಲೆ 2011ರಲ್ಲಿ ಅವರು ಕೂಡ ತೀರು ಹೋಗ್ತಾರೆ. ಇವರು ಸಾಯುವಂತ ಕೆಲವೇ ದಿನಗಳ ಮುನ್ನ ಅಂದ್ರೆ 2010ರ ಸೆಪ್ಟೆಂಬರ್ನಲ್ಲಿ ಕೋರ್ಟ್ ಈ ಬಗ್ಗೆ ಒಂದು ಮಹತ್ವದ ತೀರ್ಪನ್ನ ಕೊಟ್ಟಿತ್ತು. ಅದೇನು ಅಂದ್ರೆ ಈ ಒಂದು ಕೇಸನ್ನ ಇನ್ನೂ ಕೂಡ ಕ್ಲೋಸ್ ಮಾಡಬಾರದು, ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಅನ್ನ ರಚಿಸಿ ಈ ಒಂದು ಕೇಸನ್ನ ಮತ್ತೊಮ್ಮೆ ತನಿಖೆಗೆ ಒಳಪಡಿಸಬೇಕು ಅಂತ ಅದು ಸೂಚಿಸುತ್ತೆ. ಆಗ SP ರ್ಯಾಂಕ್ ನಲ್ಲಿದ್ದಂತ ಸೈಮನ್ ಎಂಬುವರಿಗೆ ಈ ಒಂದು ಕೇಸನ್ನ ವಹಿಸಿಕೊಡ್ಲಾಗುತ್ತೆ. ಈ ಒಂದು ಕೇಸನ್ನ ಕೈಗೆ ಎತ್ಕೊಂಡಂತ ಸೈಮನ್ ರವರು ಮತ್ತೆ ಮೊದಲಿಂದನೂ ಕೂಡ ಪ್ರತಿಯೊಂದನ್ನು ಕೂಡ ಸರಿಯಾದ ರೀತಿಯಲ್ಲಿ ಮರು ವಿಚಾರಣೆಗೆ ಹಾಗೂ ಮರು ತನಿಖೆಗೆ ಒಳಪಡಿಸ್ತಾರೆ. ಇದೇ ತರ ಮುಂದಿನ 4 ವರ್ಷಗಳ ಕಾಲ ಸಮಯ ಜಾರುತ್ತೆ. ಹೀಗಿರುವಾಗ ಅವರಿಗೆ ಒಂದು ದಿನ ಒಂದು ಇನ್ಫಾರ್ಮೇಶನ್ ಸಿಗುತ್ತೆ. ಅದೇನಪ್ಪ ಅಂದ್ರೆ ಅವತ್ತು ಮಹಾದೇವ್ ಕಾಣೆಯಾದಂತ ದಿನ ಉತ್ಸವ ನಡೀತಿತ್ತಲ್ವಾ, ಅವತ್ತು ತುಂಬಾ ಜನ ಇದ್ದಿದ್ರಿಂದ ಏರಿಯಾದ ಎಲ್ಲಾ ದಾರಿಗಳನ್ನು ಕೂಡ ಮುಚ್ಚಲಾಗಿತ್ತು. ಅಂದ್ರೆ ಯಾರು ಕೂಡ ಹೊರಗಡೆ ಹೋಗದಂತೆ ನಿಬಂಧನೆಯನ್ನ ಹೇರಲಾಗಿತ್ತು. ಹಾಗಾಗಿ ಅವತ್ತು ಮಹಾದೇವನ್ ಆ ಏರಿಯಾ ಬಿಟ್ಟು ಹೊರಗಡೆ ಎಲ್ಲೂ ಕೂಡ ಹೋಗಿರೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಸೈಮನ್ ರವರಿಗೆ ಅನ್ಸಿದ್ದೆ ತಡ ಅವರು ಕೊನೆಯ ಸಲ ಈ ಮಹಾದೇವನ್ ಎಲ್ ಕಾಣಿಸ್ತಾ ಎಂಬ ಬಗ್ಗೆ ಇದ್ದಂತ ವಿವರದ ಫೈಲ್ ಅನ್ನ ಚೆಕ್ ಮಾಡ್ತಾರೆ. ಆ ಒಂದು ಫೈಲ್ ರಿಪೋರ್ಟ್ ನ ಪ್ರಕಾರ ಅವತ್ತು ಆ ಹುಡುಗ ಅದೇ ಏರಿಯಾದ ಜ್ಯೂಸ್ ಅಂಗಡಿ ಹಾಗೂ ಸೈಕಲ್ ಶಾಪ್ ಹತ್ರ ಕೊನೆ ಸಲ ಕಾಣಿಸ್ಕೊಂಡಿದ್ದ. ಈಗ ಮತ್ತೆ ಆ ಜ್ಯೂಸ್ ಅಂಗಡಿ ಹತ್ರ ಹೋಗಿ ಅವರನ್ನ ವಿಚಾರಣೆ ಮಾಡಿದಾಗ ಅವ್ರಿಗೆ ಈ ಬಗ್ಗೆ ಏನು ಕೂಡ ಗೊತ್ತಿಲ್ಲ ಅಂತ ಗೊತ್ತಾಗುತ್ತೆ. ಸೈಕಲ್ ಶಾಪ್ ಓನರ್ನ ಕರೆಸಿ ಅವರನ್ನು ಕೂಡ ವಿಚಾರಣೆ ಮಾಡಿದಾಗ ಮೊದಲು ಅವರಿಂದನೂ ಕೂಡ ಈ ಬಗ್ಗೆ ಯಾವುದೇ ಮಾಹಿತಿ ಸಿಗ್ಲಿಲ್ಲ. ನಂತರ ಈ ಅಧಿಕಾರಿ ಸೈಮನ್ ಅವರನ್ನ ವಾಪಸ್ ಕಳುಹಿಸ್ತಾರೆ. ಆಮೇಲೆ ಈ ಸೈಮನ್ ಸ್ವಲ್ಪ ತಲೆ ಓಡಿಸ್ತಾರೆ. ಅವರು ಒಬ್ಬ ಕಾನ್ಸ್ಟೇಬಲ್ ಅನ್ನ ಹತ್ತಿರ ಕರೆದು ಈ ಇಬ್ಬರಲ್ಲಿ ಈ ಸೈಕಲ್ ಶಾಪ್ ನವನ್ ಮೇಲೆ ಒಂದು ಕಣ್ಣಿಟ್ಟಿರುವಂತೆ ಹೇಳಿ ಕಳುಹಿಸ್ತಾರೆ. ನಂತರ ಈ ಕಾನ್ಸ್ಟೇಬಲ್ ಮಾರುವೇಷದಲ್ಲಿ ಹೋಗಿ ಈ ಸೈಕಲ್ ಶಾಪ್ ಬಳಿ ಅವನ ಜೊತೆ ಅದು ಇದು ಮಾತಾಡಿ ಒಳ್ಳೆಯ ಗೆಳೆತನ, ವಿಶ್ವಾಸವನ್ನ ಸಂಪಾದನೆ ಮಾಡ್ತಾನೆ. ಆ ಸೈಕಲ್ ಶಾಪ್ ಓನರ್ಗೆ ಡ್ರಿಂಕ್ಸ್ ಅಭ್ಯಾಸ ಕೂಡ ಇತ್ತು. ಹೀಗಾಗಿ ಆಗಾಗ ಅವನನ್ನ ಡ್ರಿಂಕ್ಸ್ ಮಾಡೋದಕ್ಕೆ ಕರ್ಕೊಂಡು ಹೋಗ್ತಿದ್ದ. ಅಲ್ಲಿ ಅದು ಇದು ಮಾತನಾಡ್ತಾ ಕಾನ್ಸ್ಟೇಬಲ್ ಅವನ ಜೊತೆ ಕಾಲ ಕಳೀತಿದ್ದ. ಎಣ್ಣೆ ಒಳಗಡೆ ಬಿದ್ದಾಗ ಆ ಸೈಕಲ್ ಶಾಪ್ನವನು ಬೇರೆದೇ ವ್ಯಕ್ತಿಯಾಗಿ ಬದಲಾಗ್ತಿದ್ದ. ಆತ ಎಲ್ಲರೂ ಕೂಡ ತಿಳ್ಕೊಂಡಷ್ಟು ಸಾಚ ಅಲ್ಲ. ಅವನ ಮನಸ್ಸು ತುಕ್ಕು ಹಿಡಿದು ಹೋದಂತ ಕಬ್ಬಿಣದ ರೀತಿಯಿಂದ ಪೊಲೀಸರಿಗೆ ಗೊತ್ತಾಯ್ತು. ಈ ಒಂದು ಕೇಸ್ ಬಗ್ಗೆ ಕೊಡದಂತ ಮತ್ನಲ್ಲಿ ಅವನು ಒಂದಷ್ಟು ವಿಷಯಗಳನ್ನ ಬಾಯ್ಬಿಟ್ಟಿದ್ದ. ಈ ಒಂದು ಕೇಸ್ಗೆ ಸಂಬಂಧಪಟ್ಟಂತೆ ಈ ವಿಷಯಗಳು ತುಂಬಾ ಮಹತ್ವದ ಮಾಹಿತಿಗಳಾಗಿದ್ವು. ಎಣ್ಣೆ ಏಟಲ್ಲಿ ಅವನು ಬಾಯ್ಬಿಟ್ಟಂತ ಸಂಗತಿಗಳು ಈ ರೀತಿ ಇದ್ವು.
ಕೇರಳದ ಮಧುಮಲ್ ಊರ್ನವರೇ ಆದಂತ 23 ವರ್ಷ ವಯಸ್ಸಿನ ಹರಿಕುಮಾರ್ ಅದೇ ಒಂದು ಊರಲ್ಲಿ ಸಣ್ಣ ಸೈಕಲ್ ಶಾಪ್ ಅನ್ನ ಇಟ್ಕೊಂಡಿದ್ದ. ಇವನ್ಗೆ ಕುಡಿತದ ಹವ್ಯಾಸ ಇತ್ತು. ಸೈಕಲ್ ಶಾಪ್ ನಿಂದ ಬರ್ತಿದ್ದಂತ ಆದಾಯದಲ್ಲಿ ಅವನಿಗೆ ಕುಡಿಯೋದಿಕ್ಕೆ ಸಾಕಾಗ್ತಿರ್ಲಿಲ್ಲ. ಹೀಗಿರುವಾಗ ಅವನ ದೃಷ್ಟಿ 13 ವರ್ಷದ ಹುಡುಗ ಮಹಾದೇವನ್ ಮೇಲೆ ಬೀಳುತ್ತೆ. ಈ ಮಹಾದೇವನ್ ಹೇಳಿ ಕೇಳಿ ಸಿರಿವಂತರ ಮನೆಯ ಹುಡುಗ. ಅವನ ಕುತ್ತಿಗೆಯಲ್ಲಿ ಅವನು ಚಿನ್ನದ ಸರವನ್ನ ಹಾಕೊಂಡಿದ್ದ. ಈ ಹರಿಕುಮಾರ್ನ ಕಣ್ಣು ಅದ್ರ ಮೇಲೆ ಬಿದ್ದಿತ್ತು. ಸರಿಯಾದ ಸಮಯವನ್ನ ನೋಡಿ ಅದನ್ನ ಲಪ್ಟಾಯಿಸುವ ಬಗ್ಗೆ ಅವನು ಯೋಚಿಸಿದ್ದ. ಆ ಒಂದು ಸಮಯಕ್ಕಾಗಿ ಅವನು ಕಾಯ್ತಿದ್ದ. ಅವನು ನಿರೀಕ್ಷೆ ಮಾಡದಂತ ಆ ಒಂದು ದಿನ ಬಂದೇ ಬಿಟ್ಟಿತ್ತು. ಅವತ್ತು ಸೆಪ್ಟೆಂಬರ್ 8ನೇ ತಾರೀಕು ಇಡೀ ಊರಲ್ಲಿ ನಾರಾಯಣ ಗುರು ಜಯಂತಿಯ ಉತ್ಸವ ಜೋರಾಗಿನೇ ಏರ್ಪಟ್ಟಿತ್ತು. ಅವನು ಈ ಮಹಾದೇವನ್ಗೆ ನಿನ್ನ ಸೈಕಲ್ ನಲ್ಲಿ ಒಂದು ಸಣ್ಣ ತೊಂದರೆ ಇದೆ, ಅದನ್ನ ನನ್ನ ಹತ್ರ ತಗೊಂಡ್ ಬಾ, ಸರಿ ಮಾಡಿ ಕೊಡ್ತೀನಿ ಅಂತ ಹೇಳಿದ್ದ. ಅದರಂತಾನೆ ಈ ಹುಡುಗ ಸೈಕಲ್ ಅನ್ನು ತಗೊಂಡು ಅಲ್ಲಿಗೆ ಬರ್ತಿದ್ದ. ಅಲ್ಲಿಗೆ ಬರುವಂತ ಮುನ್ನ ಜ್ಯೂಸ್ ಅಂಗಡಿ ಹತ್ರ ಒಂದು ಲೆಮನ್ ಜ್ಯೂಸ್ ಅನ್ನು ಕೂಡ ಕುಡಿದಿದ್ದ. ಆ ಒಂದು ಜ್ಯೂಸ್ ಅನ್ನು ಕುಡಿದು ಸೈಕಲ್ ಶಾಪ್ ಹತ್ರ ನಡೆದುಕೊಂಡು ಬಂದಂತ ಮಹಾದೇವನನ್ನ ದುರ್ಗುಟ್ಕೊಂಡೇ ನೋಡ್ತಿದ್ದಂತ ಈ ಹರಿಕುಮಾರ್ ಸೈಕಲ್ ರಿಪೇರಿ ಮಾಡುವಂತ ನೆವದಲ್ಲಿ ಅವನನ್ನ ಕರೆದು ಸ್ವಲ್ಪ ದೂರ ಕರ್ಕೊಂಡು ಹೋಗಿ ಯಾರು ಇಲ್ದಂತ ಜಾಗ ನೋಡಿ ಆ ಚೈನ್ ನನ್ ಕೊಡುವಂತ ಧಮಕಿ ಹಾಕಿದ್ದ. ಆದ್ರೆ ಈ ಮಹಾದೇವ ಏನು ಸಣ್ಣ ಹುಡುಗ ಆಗಿರ್ಲಿಲ್ಲ, ಅವನು ಆಗ್ಲೇ ಟೀನೇಜ್ ಹುಡುಗ. ಹೀಗಾಗಿ ನಾನು ಚೈನ್ ಕೊಡೋದಿಲ್ಲ ಅಂತ ಹಠ ಮಾಡಿದ್ದ. ಅದಲ್ಲದೆ ಅಲ್ಲಿಂದ ಎಸ್ಕೇಪ್ ಆಗೋಕು ಟ್ರೈ ಮಾಡಿದ್ದ. ಆದ್ರೆ ಹರಿಕುಮಾರ್ ಈ ಹುಡುಗನನ್ನ ಹೊಡೆಯೋದಕ್ಕೆ ಶುರು ಮಾಡ್ತಾನೆ. ಆ ಒಂದು ಘರ್ಷಣೆಯಲ್ಲಿ ಸುಸ್ತಾದಂತ ಈ ಮಹಾದೇವ್ ಕೆಳಕ್ ಬೀಳ್ತಾನೆ. ನಂತರ ಅವನ ಕುತ್ತಿಗೆ ಕೈ ಹಾಕಿ 10 ಗ್ರಾಂ ಚಿನ್ನದ ಸರವನ್ನ ಕಿತ್ಕೊಳ್ತಾನೆ. ಮೊದಲೇ ಸುಸ್ತಾಗಿ ಕೆಳಕ್ಕೆ ಬಿದ್ದಿದಂತ ಮಹಾದೇವನನ್ನ ಹರಿಕುಮಾರ್ ಇನ್ನಷ್ಟು ಜೋರಾಗಿ ಹೊಡೆಯೋದಕ್ಕೆ ಶುರು ಮಾಡ್ತಾನೆ. ಇವನನ್ನ ಹೀಗೆ ಬಿಟ್ರೆ ಈ ಇಡೀ ವಿಷಯವನ್ನ ಯಾರಿಗಾದ್ರೂ ಹೇಳಿ ಸಮಸ್ಯೆ ಉಂಟು ಮಾಡಬಹುದು ಅಂತ ಸುಸ್ತಾಗಿ ಬಿದ್ದಿದ್ದಂತ ಮಹಾದೇವನನ್ನ ಕುತ್ತಿಗೆ ಹಿಸ್ಕೋದಿಕ್ಕೆ ಶುರು ಮಾಡ್ತಾನೆ. ಮೊದಲೇ ಸುಸ್ತಾಗಿದ್ದಂತ ಈ ಮಹಾದೇವ್ ಆ ಒಂದು ಹಲ್ಲೆಯಿಂದ ನಿಧಾನವಾಗಿ ಉಸಿರುಗಟ್ಟಿ ತನ್ನ ಪ್ರಾಣವನ್ನ ಬಿಡ್ತಾನೆ. ಆಗ ಈ ಹರಿಕುಮಾರ್ ಆ ಹುಡುಗನ ಸೈಕಲ್ ನನ್ನ ಪೀಸ್ ಮಾಡಿ ಅದರ ಯಾವುದೇ ಸಾಕ್ಷಿ ಸಿಗದ ಹಾಗೆ ಮಾಡ್ತಾನೆ. ನಂತರ ಈ ಹುಡುಗನ ದೇಹವನ್ನ ಏನ್ ಮಾಡೋದು ಅಂತ ಚಿಂತಿಸ್ತಾನೆ. ಬೇರೆಯವರ ಸಹಾಯವನ್ನ ಪಡೆಯದೆ ಆ ದೇಹವನ್ನ ಯಾರಿಗೂ ಕೂಡ ಗೊತ್ತಾಗದ ರೀತಿ ಡಿಸ್ಪೋಸ್ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಅವನಿಗೆ ಗೊತ್ತಿತ್ತು. ಹೀಗಾಗಿ ತನ್ನ ಆಪ್ತರಾದಂತ ಪ್ರಮೋದ್ ಹಾಗೂ ಸಲ್ಮಾನ್ ಎಂಬುವರ ಸಹಾಯವನ್ನ ಆತ ಕೇಳಿದ್ದ. ನಂತರ ಗುಟ್ಟಾಗಿ ಅವರ ಸಹಾಯವನ್ನ ಪಡೆದಂತ ಹರಿಕುಮಾರ್ ಮಹಾದೇವನ ಶವವನ್ನ ಅವ್ರ ಜೊತೆ ಆಟೋದಲ್ಲಿ ಸಾಗಿಸಿ ದೇಹ ತೇಲ್ಬಾರ್ದು ಅಂತ ಅದಕ್ಕೆ ಒಂದು ಭಾರವಾದಂತ ಕಲ್ಲನ್ನ ಕಟ್ಟಿ ಆ ಬಾವಿಯ ಒಳಕ್ಕೆ ಎಸ್ತಿದ್ರು. ಇಷ್ಟೆಲ್ಲ ಮಾಡಿದ್ಮೇಲೆ ಏನು ಕೂಡ ಆಗೇ ಇಲ್ಲ ಎಂಬಂತೆ ಅಲ್ಲಿಂದ ಹೊರಟವರು ತಮ್ಮ ತಮ್ಮ ಕೆಲಸದಲ್ಲಿ ತೊಡಕೊಳ್ತಾರೆ. ಈ ಮಹಾದೇವನ್ ಕಿಡ್ನಾಪ್ ಆಗಿದ್ದಾನೆ ಅಥವಾ ಎಲ್ಲಿ ಹೋಗಿದ್ದಾನೆ ಅಂತ ಜನರಿಗೆ, ಪೊಲೀಸರಿಗೆ ಹಾಗೂ ಅವನ ಕುಟುಂಬದವರಿಗೆ ನಂಬಿಸುವಂತ ಸಲುವಾಗಿ ಅವರೇ ಬೇರೆ ಬೇರೆ ಹೆಸರುಗಳಿಂದ ಪತ್ರವನ್ನ ಬರೆಯೋದು, ಕರೆ ಮಾಡೋದನ್ನ ಮಾಡ್ತಾರೆ. ಇಷ್ಟೆಲ್ಲ ಮಾಡಿದ್ದು ನಾವೆಂತ ಒಪ್ಕೊಂಡಂತ ಈ ಹರಿಕುಮಾರ್ ಈ ಒಂದು ಕೇಸಿನ ಬಗ್ಗೆ ತನಗೆ ಗೊತ್ತಿದ್ದ ಎಲ್ಲವನ್ನೂ ಕೂಡ ಹೇಳ್ತಾನೆ. ಈ ಕುಡುಕನ ಹೇಳಿಕೆಯನ್ನ ಪಡೆದು ಸುಮಾರು 20 ವರ್ಷಗಳ ನಂತರ ಅಂದ್ರೆ 2014ರಲ್ಲಿ ಈ ಒಂದು ಕೇಸನ್ನ ಕೊನೆಗೂ ಪೊಲೀಸ್ ಈ ರೀತಿ ಭೇದಿಸಿದ್ರು. ಈಗ ಈ ಹರಿಕುಮಾರ್ ಏನೋ ಸಿಕ್ಕಿದ್ದ, ಅವನ ಈ ಒಂದು ಕೆಲಸಕ್ಕೆ ಸಹಕಾರ ಕೊಟ್ಟಂತ ಆ ಇಬ್ರು ಸಿಗ್ಬೇಕಲ್ವಾ. ಹೀಗಾಗಿ ಅವರ ಹುಡುಕಾಟಕ್ಕೆ ಈಗ ಪೊಲೀಸರು ಇಳಿತಾರೆ. ಅವರ ಹುಡುಕಾಟದಲ್ಲಿ ಇದ್ದಂತ ಪೊಲೀಸರಿಗೆ ಇನ್ನೇನು ಈ ಕೇಸ್ ಮುಗ್ದೆ ಹೋಯ್ತು ಅಂತ ಅಂದ್ಕೊಳ್ಳೋಷ್ಟರಲ್ಲಿ ಇನ್ನೂ ಕೂಡ ಅಚ್ಚರಿ ಮಾಹಿತಿಗಳು ಸಿಗ್ತವೆ. ಹಾಗೂ ಈ ಒಂದು ಕೇಸ್ಗೆ ಇನ್ನಷ್ಟು ಹೊಸ ಹಾಗೂ ವಿಚಿತ್ರ ತಿರುವುಗಳು ಇದರಿಂದ ಸಿಗ್ತವೆ. ಅದೇನು ಅಂದ್ರೆ ಇಲ್ಲಿ ಹರಿಕುಮಾರ್ಗೆ ಸಹಾಯ ಮಾಡದಂತ ಅವನ ಅಳಿಯನಾದಂತ ಪ್ರಮೋದ್ 2006ರಲ್ಲಿ ಬಾತ್ರೂಮ್ ಅಲ್ಲಿ ಜಾರಿ ಬಿದ್ದು ಸತ್ ಹೋಗಿದ್ದ. ಈ ಒಂದು ವಿಷಯ ತನಿಖೆಯಲ್ಲಿ ಪೊಲೀಸರಿಗೆ ಗೊತ್ತಾಗುತ್ತೆ. ಈಗ ಇನ್ನೊಬ್ಬ ವ್ಯಕ್ತಿಯಾದಂತ ಸಲ್ಮಾನ್, ಇವನ ಪತ್ತೆಗೆ ಪೊಲೀಸರು ಮುಂದಾಗ್ತಾರೆ. ಆದ್ರೆ ವಿಚಿತ್ರ ಎಂಬಂತೆ ಈ ಸಲ್ಮಾನ್ ಕೂಡ ಆ ಒಂದು ಘಟನೆ ನಂತರ ಕೆಲವು ವರ್ಷಗಳಲ್ಲಿ ನಿಗೂಢವಾಗಿ ಕಣ್ಮರೆಯಾಗಿದ್ದ. ಈ ಸಲ್ಮಾನ್ ಬಹಳ ವರ್ಷಗಳಿಂದ ನಾಪತ್ತೆಯಾಗಿದ್ದಾನೆ. ಅವನು ಎಲ್ಲಿ ಹೋದ, ಏನಾದ, ಈಗ ಎಲ್ಲಿದ್ದಾನೆ ಎಂಬ ಯಾವುದೇ ವಿಷಯ ಯಾರಿಗೂ ಗೊತ್ತಿಲ್ಲ ಅಂತ ಪೊಲೀಸರಿಗೆ ಗೊತ್ತಾಗುತ್ತೆ. ಈಗ ಪೊಲೀಸರ ಅನುಮಾನ ಎಲ್ಲ ಆ ಒಬ್ಬನೇ ವ್ಯಕ್ತಿ ಮೇಲೆ ಬರುತ್ತೆ, ಅವನೇ ಹರಿಕುಮಾರ್. ಈ ಹರಿಕುಮಾರ್ನನ್ನ ಇನ್ನೊಂದ್ಸಲ ವಿಚಾರಣೆ ಮಾಡಿದಾಗ ಅವನು, ಹೌದು ಸರ್, ಆ ಸಲ್ಮಾನ್ ನನ್ನ ನಾನೇ ಕೊಲೆ ಮಾಡದೆ ಅಂತ ಒಪ್ಕೊಂಡಿದ್ದ. ಈ ಒಂದು ವಿಷಯವನ್ನ ಇಟ್ಕೊಂಡು ಅವನು ನನ್ನನ್ನ ಪದೇ ಪದೇ ಬ್ಲಾಕ್ ಮೇಲ್ ಮಾಡಿ ಹಣವನ್ನ ತಗೊಳ್ತಿದ್ದ. ಹೀಗಾಗಿ ಅವನ ಕಾಟವನ್ನ ತಳ್ಳಾರದೆ ಅವನು ಕುಡಿಯುವಂತ ಡ್ರಿಂಕ್ಸ್ ನಲ್ಲಿ ವಿಷ ಮಿಕ್ಸ್ ಮಾಡಿ ಅವನನ್ನ ಸಾಯಿಸ್ದೆ. ಮತ್ತೆ ಅವನ ದೇಹಕ್ಕೂ ಕೂಡ ಕಲ್ಲನ್ನ ಕಟ್ಟಿ ಅದೇ ಒಂದು ಸ್ಥಳದಲ್ಲಿ ಅಂದ್ರೆ ಆ ಹುಡುಗ ಮಹಾದೇವನನ್ನ ಎಲ್ಲಿ ಹಾಕಿದ್ವೋ ಅದೇ ಒಂದು ಬಾವಿಯೊಳಗೆ ಇವನನ್ನು ಕೂಡ ಎಸ್ತೆ ಅಂತ ಹರಿಕುಮಾರ್ ಪೊಲೀಸರಿಗೆ ತಿಳಿಸಿದ್ದ. ಅವನ ಈ ಒಂದು ಹೇಳಿಕೆಯನ್ನ ಕೇಳಿ ಪೊಲೀಸರೇ ಸುಸ್ತಾಗಿದ್ರು. ಮೊದಲು ಇದು ಒಂದು ಮಿಸ್ಸಿಂಗ್ ಕೇಸ್ ಆಗಿ ಅವ್ರಿಗೆ ಬಂದಿತ್ತು. ಆಮೇಲೆ ಅದು ಮರ್ಡರ್ ಕೇಸ್ ಆಯ್ತು. ಈಗ ನೋಡಿದ್ರೆ ಅದು ಡಬಲ್ ಮರ್ಡರ್ ಕೇಸ್ ರೂಪವನ್ನ ಪಡೆದಿತ್ತು. ಆ ಒಂದು ಬಾವಿಯಲ್ಲಿ ಇದ್ದಂತ ನೀರನ್ನೆಲ್ಲ ಮೋಟಾರ್ ಮೂಲಕ ಎತ್ತಿಸಿ ಖಾಲಿ ಮಾಡಿಸ್ ನೋಡಿದಾಗ ಅದರ ನೀರಿನ ಮಟ್ಟದಿಂದ 15 ಅಡಿ ಕೆಳಗೆ ಒಂದು ತಲೆಬುರುಡೆ ಪತ್ತೆಯಾಗುತ್ತೆ. ಅದು ಮಹಾದೇವಂದು. ಅದರ ನಂತರ ದೇಹದ ಇತರ ಭಾಗಗಳು ಕೂಡ ಅಲ್ಲಿ ಪುಡಿ ಪುಡಿಯಾದಂತ ಸ್ಥಿತಿಯಲ್ಲಿ ಛಿದ್ರಗೊಂಡ ರೀತಿಯಲ್ಲಿ ಪತ್ತೆಯಾಗಿದ್ವು. ಫೋರೆನ್ಸಿಕ್ ಟೀಮ್ ಕೂಡ ಆ ತಲೆಬುರುಡೆ 13 ವರ್ಷದ ಹುಡುಗನದು ಅಂತ ಕನ್ಫರ್ಮ್ ಮಾಡಿದ್ರು. ತನ್ನ 23ನೇ ವಯಸ್ಸಿನಲ್ಲಿ ತಪ್ಪು ಮಾಡದಂತ ಹರಿಕುಮಾರ್ ತನ್ನ 43ನೇ ವಯಸ್ಸಿನಲ್ಲಿ ಪೊಲೀಸರಿಗೆ ಸಿಕ್ಕಾಕೊಂಡಿದ್ದ. ಅವನು ಪೊಲೀಸರಿಗೆ ಸಿಕ್ಕಿ 2 ವರ್ಷದ ನಂತರ ಕೂಡ ಈ ಒಂದು ಕೇಸ್ ವಿಚಾರಣೆ ನಡೆಯಿತು. ನಂತರ ಅವನಿಗೆ ಕೋರ್ಟ್ ಅಲ್ಲಿ ಬೇಲ್ ಕೂಡ ಸಿಕ್ತು. ಅವನು ಬೇಲ್ ಮೇಲೆ ಹೊರಬಂದು 10-11 ವರ್ಷಗಳು ಕಳೆದಿವೆ. ಆದ್ರೂ ಕೂಡ ಇವನಿಗೆ ಕೋರ್ಟ್ ಇನ್ನೂ ಯಾವುದೇ ಶಿಕ್ಷೆಯನ್ನ ಕೊಟ್ಟಿಲ್ಲ. ಚಿನ್ನದ ಆಸೆಗಾಗಿ ಅನ್ಯಾಯವಾಗಿ ಒಂದು ಮುಗ್ಧ ಜೀವವನ್ನು ಬಲಿ ಕೊಟ್ಟು ಒಂದು ಇಡೀ ಸುಂದರ ಸಂಸಾರದ ನೆಮ್ಮದಿಯನ್ನೇ ಹಾಳು ಮಾಡದಂತ ಇಂಥ ಸ್ವಾರ್ಥ ನರರೂಪದ ರಾಕ್ಷಸರಿಗೆ ಕೋರ್ಟ್ ಯಾವ ಶಿಕ್ಷೆ ಕೊಟ್ಟರು ಕೂಡ ಕಡಿಮೆನೆ. ಆದ್ರೆ ದುರದೃಷ್ಟವಶಾತ್
ನಮ್ಮ ಘನ ನ್ಯಾಯಾಲಯ ಇನ್ನೂ ಕೂಡ ಈ ಪಾಪಿಗೆ ಶಿಕ್ಷೆಯನ್ನ ಕೊಟ್ಟಿಲ್ಲ. ಇವತ್ತು ಆ ಹುಡುಗನಿಗೆ ಆದಂತ ಅನ್ಯಾಯದ ಬಗ್ಗೆ ಕೇಳೋದಿಕ್ಕೆ ಅವರ ಅಪ್ಪ ಅಮ್ಮ ಬದುಕಿಲ್ಲ. ಮಗ ಬಂದೇ ಬರ್ತಾನೆ ಎಂಬ ಆಶಾ ಭಾವನೆಯಾಗಿ ಆ ಒಂದು ನಿರೀಕ್ಷೆಯಿಂದನೇ ಅವರು ಜೀವ ಇರೋವರೆಗೂ ಕಾದಿದ್ದಾಯ್ತು. ಈಗ ಅವನ ಸೋದರಿಯರು ಅದೆಲ್ಲಿದ್ದಾರೋ ಗೊತ್ತಿಲ್ಲ. ವೀಕ್ಷಕರೇ, ಇಂಥ ಮಹಾಪಾಪಿಗೆ ಕೋರ್ಟ್ ಯಾವ ಶಿಕ್ಷೆ ಕೊಡಬೇಕು ಅಂತ ನೀವು ಬಯಸ್ತೀರಾ ಅಂತ ಕಮೆಂಟ್ ನ ಮೂಲಕ ತಿಳಿಸಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನ ಇಲ್ಲಿಗೆ ಮುಗಿಸೋಣ. ನಮಸ್ಕಾರ.